ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ? ಆಸ್ ಯೂಶುವಲ್ ನಾನಂತೂ ಸೂಪರ್ ಆಗೇ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಜೀವನ. ನಾನು ನಿಮ್ಮ ಮೇಘನ. ನನಗೆ ಡೆಲಿವರಿ ಆಗಿ ಆಲ್ಮೋಸ್ಟ್ 2 ಮಂತ್ಸ್ ಆಗ್ತಾ ಇದೆ. ಸುಮಾರು ಜನ ಡೆಲಿವರಿ ಡೀಟೇಲ್ಸ್ ಕೇಳ್ತಾ ಇದ್ದೀರಾ, ಯಾವ ಮಗು ಆಯ್ತು. ನಾನು ಸುಮಾರು ಕಾಮೆಂಟ್ಸ್ ಅಲ್ಲಿ ಕೂಡ ರಿಪ್ಲೈ ಮಾಡಿದ್ದೀನಿ. ಬಟ್ ಸ್ಟಿಲ್ ತುಂಬಾ ಜನ ಕೇಳ್ತಾ ಇದ್ದೀರಾ, ಯಾವ ಮಗು ಆಯ್ತು, ಯಾವ ಹಾಸ್ಪಿಟಲ್ ಆಯ್ತು, ಹಾಸ್ಪಿಟಲ್ ಎಕ್ಸ್ಪೆನ್ಸಸ್ ಎಷ್ಟಾಯ್ತು, ಇದನ್ನೆಲ್ಲಾನು. ಸೊ ಈ ಕ್ವೆಶನ್ಸ್ಗೆಲ್ಲಾನು ಆನ್ಸರ್ ಮಾಡೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೂ ಹಾಸ್ಪಿಟಲ್ ಹೋಗಿದ್ದು ಅಲ್ಲೆಲ್ಲ ಆಗಿದ್ದು ಎಲ್ಲಾನು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಇಷ್ಟ ಆಯ್ತು. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ವಿಡಿಯೋಸ್ನ ಯೂಶಲಿ ಮಾಡೋನು ಅವತ್ತೇ ಬರೋಕ್ಕಾಗಲಿಲ್ಲ. ಅವತ್ತು ಅವ್ನು ಬಿಸಿ ಇದ್ದ. ಸೊ ಹಾಗಾಗಿ ನಮ್ಮ ತಾಯಿ ಕೈಯಲ್ಲಿ ಕೊಟ್ಟಿದ್ದೆ ಫೋನ್ನ. ಬಟ್ ಅವ್ರು ಅಷ್ಟೊಂದು ಕವರ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಅವ್ರು ನಂದು ಥಿಂಗ್ಸ್ ಅಂತೆ ಡಾಕ್ಟರ್ ಕರಿತಂತ ಅಲ್ಲಿ ಇಲ್ಲಿ ಹೋಗೋದ್ರಲ್ಲೇ ಬಿಸಿ ಇದ್ರು. ನಮ್ಮ ಅತ್ತೆ ಮತ್ತೆ ನನ್ನ ತಾಯಿ ಇಬ್ರು ಕೂಡ. ಹಸ್ಬೆಂಡ್ ಕೂಡ ವಿಡಿಯೋ ಮಾಡೋದಂತಂದ್ರೆ ನಮ್ಮ ಮನೆಯವ್ರಿಗೆ ಅಷ್ಟು ಕಷ್ಟನೇ. ಅವ್ರು ಅದೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳಲ್ಲ. ಸೊ ಇರೋದ್ರಲ್ಲಿ ಹಾಸ್ಪಿಟಲ್ ಕ್ಲಿಪ್ಪಿಂಗ್ ಸ್ವಲ್ಪ ಹಾಕ್ಬಿಟ್ಟು ನೀವು ಏನೆಲ್ಲ ಕ್ವಶನ್ಸ್ ಕೇಳಿದ್ದೀರಾ ಅದಕ್ಕೆ ಕಂಪ್ಲೀಟ್ ಆಗಿ ನಾನು ಈ ವಿಡಿಯೋನಲ್ಲಿ ಆನ್ಸರ್ ಮಾಡ್ತೀನಿ. ಈ ವಿಡಿಯೋ ಎಂಡ್ ತನಕ ನೋಡಿದ್ರೆ ಮಾತ್ರ ನಿಮ್ ಎಲ್ಲ ಡೌಟ್ಸ್ಗೂ ಆನ್ಸರ್ ಸಿಗತ್ತೆ. ನಾನು ಕನ್ಸೀವ್ ಆಗಿದ್ದೀನಿ ಅಂತ ಗೊತ್ತಾಗಿದ್ದ ದಿವಸದಿಂದ ನನ್ನ ಡೆಲಿವರಿವರೆಗೂ ನಾನು ಕಂಪ್ಲೀಟಾಗಿ ಎಲ್ಲ ಚೆಕಪ್ಸು ಸ್ಕ್ಯಾನ್ಸು ಎಲ್ಲ ಮಾಡಿಸಿದ್ದು ಕ್ಯಾಂಗ್ರೋ ಕೇರ್ನಲ್ಲೇ. ಏನಕ್ಕೆ ಬೆಡ್ ಬುಕ್ ಮಾಡ್ಕೋಬೇಕು ಅಂತಂದರೆ, ಇಫ್ ಎಟ್ ಆಲ್ ಎಮರ್ಜೆನ್ಸಿ ಅಂತ ಏನಾದರೂ ಬಂತು ಅಂದರೆ ಬೆಡ್ ಬುಕ್ ಯಾರು ಮಾಡಿರ್ತಾರೆ ಅಲ್ವಾ ಅವ್ರಿಗೆ ಫಸ್ಟ್ ಪ್ರಿಯಾರಿಟಿ ಕೊಡ್ತಾರೆ. ಆ್ಯಂಡ್ ಅದರಲ್ಲಿ 7th ಮಂತ್ ಸ್ಕ್ಯಾನಿಂಗ್ ಕೂಡ ನಿಮಗೆ ಫ್ರೀ ಇರುತ್ತೆ. ಅಂದರೆ ಗ್ರೋತ್ ಸ್ಕ್ಯಾನ್ ಒಂದು ಫ್ರೀ ಕೊಡ್ತಾರೆ. ಮತ್ತು ಈ ಬೇಬಿ ಶವರ್ ಅರೇಂಜ್ ಮಾಡ್ತಾರೆ. ಕೆಲವೊಂದು ವರ್ಕ್ಶಾಪ್ಸ್ ಇರುತ್ತೆ, ಅದರಲ್ಲಿ ಮಗು ಮತ್ತು ತಾಯಿ ಬಗ್ಗೆ ಹಾರೈಕೆ ಬಗ್ಗೆ ತಿಳಿಸ್ತಾರೆ. ಎಲ್ಲರೂ ಹಸ್ಬೆಂಡ್ ಆ್ಯಂಡ್ ವೈಫ್ ಮಾಡ್ತಾ ಇದ್ರೆ ನನ್ನ ಜೊತೆ ನನ್ನ ಮಗ ಆಟ ಆಡ್ದ. ಆ್ಯಂಡ್ ಯು ನೋ ವಾಟ್, ಒಂದು ಗೇಮಲ್ಲಿ ನಾವಿಬ್ಬರು ವಿನ್ ಆದ್ವಿ ಕೂಡ. ವಿನ್ನರ್ಸ್ಗೆ ಹ್ಯಾಂಪರ್ಸ್ ಕೊಟ್ಟಿದ್ರು. ಹಾಸ್ಪಿಟಲ್ ಸ್ಟಾಫ್ ಕೂಡ ಸಿಕ್ಕಾಪಟ್ಟೆ ಎನ್ಕರೇಜ್ ಮಾಡ್ತಾರೆ. ಆ್ಯಂಡ್ ನಾನು ವಿನ್ ಆದಾಗ ನನ್ನ ಮಗನ ಮುಖದಲ್ಲಿ ಸಿಕ್ಕಾಪಟ್ಟೆ ಖುಷಿ ಇತ್ತು. ಇದೆಲ್ಲ ನಡೆದಿದ್ದು ಬೇಬಿ ಶವರ್ನಲ್ಲಿ. ಕ್ಯಾಂಗ್ರೋ ಕೇರ್ ಹಾಸ್ಪಿಟಲ್ ಬಂದು ತುಮಕೂರಲ್ಲಿ ಹೊಸದಾಗಿ ಓಪನ್ ಆಗಿದೆ, ಬ್ಯಾಂಗ್ಳೂರಲ್ಲಿ ವಿಜಯನಗರಲ್ಲಿ ಇದೆ, ಮತ್ತು ನಾಗರಬಾವಿಲಿದೆ, ಮೈಸೂರಲ್ಲಿದೆ, ರಾಮನಗರಲ್ಲಿ ಕೂಡ ಇದೆ. ಈ ಕ್ಲಿಪ್ಪಿಂಗ್ ಏನು ನೋಡ್ತಾ ಇದ್ದೀರಾ, ಇದು ಡೆಲಿವರಿ ಹಿಂದಿನ ದಿವಸ ಒಂದು ಚಿಕ್ಕ ಮೆಸೇಜ್ ನನ್ನ ಮಗಳು ಅಥವಾ ಮಗ ಯಾರು ಹುಟ್ಟುತ್ತಾರೆ ಅವರಿಗೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದ್ದು. ಅದು ನಾನು ಇಲ್ಲೆಲ್ಲ ಹಾಕ್ಲಿಕ್ಕಾಗಲ್ಲ. ಆ್ಯಕ್ಚುಲಿ ನನಗೆ 36 ವೀಕ್ ಕಂಪ್ಲೀಟ್ ಆಗ್ತಿದ್ದಂಗೆ ಮೇಡಮ್ ಸಿ ಸೆಕ್ಷನ್ ಮಾಡಬೇಕು ಅಂತ ಅಂದರು. ಕಾರಣ ಇಷ್ಟೇ, ನನಗೆ ಲಾಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಸ್ಕಾರ್ಸ್ ಇರುತ್ತಲ್ಲ ಅದೆಲ್ಲ ಸ್ವಲ್ಪ ತಿನ್ನಾಗಿತ್ತಂತೆ. ಸಮ್ಟೈಮ್ಸ್ ಅದೇನಾಗುತ್ತೆ, ಮಗು ವೆಯ್ಟ್ ಆಗ್ತಿದ್ದಂಗೆ ಆ ಸ್ಕಾರ್ ಏನಾದರೂ ಸ್ವಲ್ಪ ವೆಯ್ಟ್ ಆಗಿ ಸ್ಟಿಚಸ್ ಎಲ್ಲ ಓಪನ್ ಆಯಿತು ಅಂತಂದರೆ ಅದು ಮತ್ತೆ ಎಮರ್ಜೆನ್ಸಿಗೆ ಲೀಡ್ ಮಾಡುತ್ತೆ. ಸೊ ಬಂದು ಅಡ್ಮಿಟ್ ಆಗೋದು ಬೆಟರ್ ಅಂತ ಹೇಳಿದರು. ಆ್ಯಂಡ್ ಇನ್ಫ್ಯಾಕ್ಟ್ ನನಗೆ ನಾರ್ಮಲ್ ಡೆಲಿವರಿಗೆ ಐ ವಾಸ್ ನಾಟ್ ಅಟ್ ಆಲ್ ರೆಡಿ. ಬಿಕಾಸ್ ನನಗೆ ಯೂಶ್ವಲಿ ಪೀರಿಯಡ್ಸ್ ಟೈಮಲ್ಲಿ ಬರೋ ಪೇಯ್ನೇ ನಾನು ತಡ್ಕೊಳಕ್ಕಾಗಲ್ಲ. ಇನ್ನು ಡೆಲಿವರಿ ಪೇನ್ ಅಂತೂ ಬೇರೆ ಮಾತು. ಸೊ ನನಗೆ ನಾರ್ಮಲ್ ಡೆಲಿವರಿ ಎನಿಹಾವ್ ಇಷ್ಟ ಇಲ್ದಿದ್ದ ಕಾರಣ ನಾನು ಸಿ ಸೆಕ್ಷನ್ಗೆ ಓಕೆ ಅಂತ ಹೇಳಿದ್ದೆ. ಆವತ್ತು ಬಂದು ಮಾರ್ನಿಂಗ್ ಅಡ್ಮಿಟ್ ಆದೆ, ಖಾಲಿ ಹೊಟ್ಟೆ, ಏನು ತಿನ್ನೋಂಗಿಲ್ಲ ಅಂತ ಹೇಳಿದರು. ಸ್ಟಾರ್ಟಿಂಗಲ್ಲಿ ಮ್ಯಾಮ್ ಹೇಳಿದಾಗ ನನಗೂ ಸ್ಟ್ರೇಂಜ್ ಅನಿಸ್ತು. ಬಿಕಾಸ್ ಪ್ರೈವೇಟ್ ಹಾಸ್ಪಿಟಲ್ಸಲ್ಲೆಲ್ಲ ದುಡ್ಡು ತಿನ್ನೋದಕ್ಕೆ ಸಿ ಸೆಕ್ಷನ್ ಮಾಡಿಬಿಡ್ತಾರೆ ಅಂತೆಲ್ಲ ಹೇಳ್ತಾರಲ್ವ, ಅದೆಲ್ಲ ನನಗೂ ಸ್ವಲ್ಪ ತಲೆಯಲ್ಲಿತ್ತು. ಬಟ್ ನನಗೆ ಎನಿಹಾವ್ ನಾರ್ಮಲ್ ಡೆಲಿವರಿ ಬೇಕಾಗಿರಲಿಲ್ವಲ್ಲ. ಸೊ ನಾನು ಸಿ ಸೆಕ್ಷನ್ಗೆ ಓಕೆ ಇದ್ದೆ. ಡೆಲಿವರಿ ಆದಮೇಲೆ ಗೊತ್ತಾಯಿತು ನನಗೆ ಈ ಸ್ಕಾರ್ಸ್ ತಿನ್ನಾಗಿ ಸ್ಟಿಚಸ್ ಓಪನ್ ಆದರೆ ಎಷ್ಟು ಎಮರ್ಜೆನ್ಸಿ ಕ್ರಿಯೇಟ್ ಆಗುತ್ತೆ ಅಂತ. ಈಗೂ ನಾನು ಹಾಕೋ ಯೂಟ್ಯೂಬ್ ಶಾರ್ಟ್ಸಲ್ಲಿ ಎಷ್ಟೊಂದು ಜನ ಕಮೆಂಟ್ ಮಾಡ್ತಾರೆ, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋದರೆ ನಾರ್ಮಲ್ ಡೆಲಿವರಿನೇ ಮಾಡ್ತಾರೆ, ಪ್ರೈವೇಟ್ಗೆ ಹೋದರೆ ಎಲ್ಲರೂ ಸಿ ಸೆಕ್ಷನ್ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು. ಖಂಡಿತ ಇಲ್ಲ, ಡಾಕ್ಟರ್ಸ್ನ ನಂಬಬೇಕು ನಾವು ಫಸ್ಟ್ ಆಫ್ ಆಲ್. ಯಾಕಂದರೆ ಆ ಟೈಮಲ್ಲಿ ಅವ್ರು ಬಿಟ್ಸ್ ಹೇಳಿದ್ರು ನಮ್ಗೆ ಅರ್ಥ ಆಗೋದಿಲ್ಲ. ಬಟ್ ಇನ್ನೊಬ್ರು ಬಾಯಿಂದ ಕೇಳಿದಾಗ ಅಥವಾ ಯಾರಿಗಾದ್ರೂ ಅದರಿಂದ ದೊಡ್ಡ ಎಮರ್ಜೆನ್ಸಿ ಆಗಿರೋದು ಗೊತ್ತಾದಾಗ ನಮಗೆ ಗೊತ್ತಾಗುತ್ತೆ, ಓ ಶಿಟ್, ನಾವು ಅವ್ರ ಮಾತು ಕೇಳಬೇಕಿತ್ತು ಅಂತ. ಅವಾಗ ಅನ್ನಿಸ್ತು ನನಗೆ ಒಳ್ಳೆ ಡಿಸಿಷನ್ ತೊಗೊಂಡು ಮಾಡಿಸಿದ್ದೆ ಒಳ್ಳೇದಾಯಿತು ಅಂತ. ನನ್ನ ಹಸ್ಬೆಂಡ್ಗೆ ಟೈಮು ಡೇಟ್ ಇದೆಲ್ಲ ಕೇಳಿಬಿಟ್ಟು ಡೆಲಿವರಿ ಮಾಡಿಸ್ಬೇಕಂತ ಇಷ್ಟ ಆಯಿತು. ಬಟ್ ನನಗೇನಂತಂದರೆ ಮಗು ಯಾವಾಗ ಬರುತ್ತೆ ಅಂದರೆ ಲೈಕ್ ಏನಾದರೂ ಒಂದು ಸೂಚನೆ ಕೊಡುತ್ತಲ್ಲ, ಲೈಕ್ ವಾಟರ್ ಬ್ರೇಕ್ ಆಗೋದು ಆ ಥರ, ಅಥವಾ ಏನಾದರೂ ಪೇನ್ ಬರೋದು ಆ ಥರ ಏನಾದರೂ ಬಂದಾಗ ಹೋಗೋಣ ಅಂತ ಅಂದ್ಕೊಂಡು ನಾನು ಸುಮ್ಮನಿದ್ದೆ. ಬಟ್ ಮ್ಯಾಮ್ ಎಮರ್ಜೆನ್ಸಿ ಆಗುತ್ತೆ ಅಂತ ಹೇಳಿದ್ಮೇಲೆ ಯಾಕೆ ರಿಸ್ಕ್ ತೊಗೋಬೇಕು ಅಂದ್ಬಿಟ್ಟು ನನ್ನ ಹಸ್ಬೆಂಡ್ ಬೇಡ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದು. ನಾವು ಟೈಮ್ ಕೇಳಿದಾಗ ನಾನು ತುಂಬ ಏನೋ ಪರ್ಟಿಕ್ಯುಲರಾಗಿ ಟೈಮ್ ಕೇಳಲಿಲ್ಲ. ಬಟ್ ಯಾವುದು ಒಂದು ಒಳ್ಳೆ ಟೈಮ್ ಅಂತಾರಲ್ಲ ದಿನದಲ್ಲಿ, ಆ ಟೈಮ್ ನೋಡಿ 12:45 ಒಳಗಡೆ ಡೆಲಿವರಿ ಆಗಬೇಕು ಅಂತ ಇತ್ತು. ಮೋರೋವರ್ ಅವತ್ತು ಪರ್ಟಿಕ್ಯುಲರ್ ಡೇ ಹನುಮಾನ್ ಜಯಂತಿ ಇದ್ದಿದ್ದಿನ ಹೋಲ್ ಡೇ ಚೆನ್ನಾಗಿದೆಯಾ. ನೀನು ಪಾಪು ಬರೋದಕ್ಕೆ ಬಾಯ್ ಬೇಕಾ ಗರ್ಲ್ ಬೇಕಾ? ಬಾಯ್ ಬಂದರೆ ಗರ್ಲ್ ಬಂದರೆ ಸರಿ, ಎದ್ಬಿಡು ಇವಾಗ. ಮೊದಲನೇ ಮಗು ಆದಮೇಲೆ ಎರಡನೇ ಮಗು ಬೇಡ ಅಂತ ಅಂತಿದ್ದಿದ್ದು ನನಗೆ ದೇವರೇ ಕನ್ಸೀವ್ ಆಗೋ ಥರ ಮಾಡಿ, ಆ ಕನ್ಸೀವ್ ಆದಮೇಲೆ ನನ್ನ ಮೊದಲನೇ ಮಗನ ಮುಖದಲ್ಲಿ ಹ್ಯಾಪಿನೆಸ್ನ ನೋಡೋಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಆ ಲೆವೆಲ್ ಆಫ್ ಮೆಚೂರಿಟಿ ಬರುತ್ತೆ ಅವ್ರಿಗೆ ಆ ಟೈಮಲ್ಲಿ. ನನ್ನ ಮಗ ಯಾವಾಗಲೂ ಹೇಳ್ತಿದ್ದ, ಮಮ್ಮ ನಾನು ಹೆಂಗೆ ಹುಟ್ಟಿದೆ ಅಂತ ನಾನು ನೋಡ್ಕೊಂಡಿಲ್ಲ, ಬಟ್ ನನ್ನ ತಮ್ಮ ಅಥವಾ ತಂಗಿ ಹೆಂಗೆ ಹುಟ್ಟುತ್ತಾರೆ, ಅಮ್ಮ ಏನು ಕಷ್ಟಪಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ನಾನು ನೋಡ್ಬಹುದು ಇವಾಗ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿದ್ದ. ನನಗೆ ತುಂಬ ಜನ DM ಮಾಡಿದ್ದೀರಾ, ಮ್ಯಾಮ್ ಇಷ್ಟೊಂದು ಏಜ್ ಗ್ಯಾಪ್ ಇದೆಯಲ್ಲ, ಇದು ನ್ಯಾಚುರಲ್ ಪ್ರೆಗ್ನೆನ್ಸಿನ ಅಥವಾ ಬೇರೆ ಏನಾದರೂ IVF ಆ ಥರ ಏನಾದ್ರೂ ಅಂತ. ಖಂಡಿತ ಇಲ್ಲ, ಇದು ಪ್ಯೂರ್ಲಿ ನ್ಯಾಚುರಲ್
ನ್ಯಾಚುರಲ್ ಪ್ರೆಗ್ನೆನ್ಸಿ. ಆ್ಯಂಡ್ ಇನ್ನೊಂದು ಕ್ವೆಶ್ಚನ್ ಕೇಳ್ತಾ ಇದ್ರಿ, ಇಷ್ಟೊಂದು ಏಜ್ ಗ್ಯಾಪ್ ಆದರೆ ಫಸ್ಟ್ ಬೇಬಿ ಸೆಕೆಂಡ್ ಬೇಬಿನ ಹೇಗೆ ನೋಡ್ಕೊಳ್ಳುತ್ತೆ, ಲೈಕ್ ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತೆಲ್ಲದು. ಟ್ರಸ್ಟ್ ಮೀ, ಅದು ಯಾವುದು ಬೇರೆಯವ್ರ ಒಪಿನಿಯನ್ ಮೇಲೆ ಇರೋದಿಲ್ಲ. ನನಗೂ ತುಂಬ ಅಂದರೆ ತುಂಬ ಜನನೇ ಹೇಳಿದ್ರು ಫಸ್ಟು ಮಗು ಆದಮೇಲೆ ಇನ್ನೊಂದು ಮಗು ಮಾಡ್ಕೊಂಬಿಡು ಆಗಿಬಿಡುತ್ತೆ ಅಂತ. ನಾನು ಖಂಡಿತ ಬೇಡ ಅಂತಲೇ ಇದ್ದೆ, ಬಟ್ ಆದಾಗ ನನಗೆ ಅದನ್ನು ತಗ್ಸ್ಲಿಕ್ಕೆಲ್ಲ ಇಷ್ಟ ಆಗಲಿಲ್ಲ. ನಾವು ಹೆಂಗೆ ಮಕ್ಕಳನ್ನ ಬೆಳೆಸ್ತಾ ಹೋಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮಗು ಹುಟ್ಟಿದ ತಕ್ಷಣ ಏಜ್ ಗ್ಯಾಪ್ ಜಾಸ್ತಿ ಆಯಿತು ಅಥವಾ ಅವನೇನೋ ಚೆನ್ನಾಗಿ ನೋಡ್ಕೊಳ್ಳಲ್ಲ ಅಥವಾ ತುಂಬ ಚೆನ್ನಾಗಿ ನೋಡ್ಕೊತಾನೆ, ಎರಡನ್ನೂ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬೀಯಿಂಗ್ ಅ ಮದರ್, ನೀವು ಮಗುನ ಹೇಗೆ ಬೆಳೆಸ್ತಾ ಹೋಗ್ತೀರಾ, ಹೇಗೆ ಅದಕ್ಕೆ ಪಾಸಿಟಿವ್ ಥಾಟ್ಸ್ನ ತುಂಬ್ತಾ ಹೋಗ್ತೀರಾ, ಮಕ್ಕಳು ಹಂಗೆ ಬೆಳೀತಾರೆ. ಆ್ಯಂಡ್ ಇನ್ನೂ ಕೆಲವ್ರು ಕೇಳಿದ್ರಿ ಕ್ವೆಶ್ಚನ್ ನನಗೆ, ಮ್ಯಾಮ್ ನಿಮ್ಮದು ಮಗುದು ಪ್ಲಾಸೆಂಟಾ ಬಂದು ಆ್ಯಂಟೀರಿಯರಾ ಪೋಸ್ಟೀರಿಯರಾ ಅಂತ ಅಂದ್ಬಿಟ್ಟು. ನಿಜ ನನಗೆ ಶಾಕ್ ಆಯಿತು, ಬಿಕಾಸ್ ನಾನು ಬೀಯಿಂಗ್ ಅ ಸೈನ್ಸ್ ಸ್ಟೂಡೆಂಟ್, ನಾನು PCMB ಮಾಡಿದ್ರೂ ನಾನು ಅಷ್ಟೊಂದೆಲ್ಲ ನೋಡ್ತಾ ಇರಲಿಲ್ಲ. ಎವ್ರಿ ಟೈಮ್ ಸ್ಕ್ಯಾನಿಂಗ್ ರಿಪೋರ್ಟ್ ಬಂದಾಗ ಮೇಡಮ್ ಹೇಳ್ತಾ ಇದ್ರು ಬೇಬಿ ಇಸ್ ಫೈನ್ ಆ ಥರ ಎಲ್ಲನೂ. ನಾನು ಅಷ್ಟು ನೋಡ್ಬಿಟ್ಟು ಸುಮ್ಮನೆ ಆಗ್ತಾಯಿದ್ದೆ. ಮತ್ತು ಸ್ಕ್ಯಾನಿಂಗ್ ಪಿಕ್ಚರ್ನ ಒಂದು ಕ್ಲಿಕ್ ಮಾಡಿಬಿಟ್ಟು ChatGPT ಹಾಕಿ ಅದ್ರದ್ದು ಓವರ್ ಆಲ್ ಏನಿರುತ್ತೆ ಅಜೆಂಡಾ ಅದನ್ನು ಮಾತ್ರ ನೋಡ್ತಾ ಇದ್ದೆ. ಓಕೆ, ಇಫ್ ಇಟ್ ಇಸ್ ಫೈನ್. ಬಟ್ ಆ್ಯಂಟೀರಿಯರಾ ಪೋಸ್ಟೀರಿಯರಾ ಖಂಡಿತ ನಾನು ಇಷ್ಟೊಂದೆಲ್ಲ ತಲೆ ಕೆಡ್ಸ್ಕೊಂಡಿರಲಿಲ್ಲ. ಬಟ್ ಗಂಡ ಹೆಣ್ಣ ಅಂತ ಅಂದ್ಬಿಟ್ಟು ನನಗೆ ನಿಜವಾಗ್ಲೂ ಕುತೂಹಲ ಇದ್ದೇ ಇತ್ತು. ಐ ವಾಸ್ ಎಕ್ಸ್ಪೆಕ್ಟಿಂಗ್ ಗರ್ಲ್, ಬಟ್ ಬಾಯ್ ಬೇಬಿ ಆಯಿತು, ದಟ್ಸ್ ಓಕೆ, ನನಗೇನು ಬೇಜಾರಿಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳಬೇಕು, ಈ ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಕ್ಯಾಪ್ ಹಾಕಿ ನನ್ನವರು ಅಂತಿರೋರ್ನೆಲ್ಲನೂ OT ರೂಮಿಂದ ಆಚೆ ಬಿಟ್ಟು ಒಳಗೆ ಹೋಗ್ತೀವಲ್ಲ, ದಟ್ ಫೀಲಿಂಗ್ ಇಸ್ ಲೈಕ್ ವರ್ಸ್ಟ್ ಅಂತಲೇ ಹೇಳ್ಬೋದು. ಬೇರೆಯವ್ರಿಗೆ ನನಗೆ ಗೊತ್ತಿಲ್ಲ, ಕೆಲವರಿಗೆ ಬ್ಯೂಟಿಫುಲ್ ಅಂತ ಅನಿಸ್ಬೋದೇನೋ, ಬಟ್ ನನಗಂತೂ ಟ್ರಸ್ಟ್ ಮೀ ಇಟ್ ವಾಸ್ ವರ್ಸ್ಟ್. ಬಿಕಾಸ್ ನಾನು ಇನ್ನೊಂದು ಯಾವುದೋ ಒಂದು ಜೀವಕ್ಕೆ ಜೀವ ಕೊಡೋದಕ್ಕೆ ನನ್ನ ಮೊದಲನೇ ಜೀವನ ಹೊರಗಡೆ ಬಿಟ್ಟು ಹೋಗ್ತಾ ಇದ್ದೀನಿ. ನನಗೆ ಒಳಗಡೆ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ನನ್ನ ಮಗನಿಗೆ ಏನು ಎತ್ತ ಏನೇನೋ ಥಾಟ್ಸ್ ಬಂದುಬಿಡುತ್ತೆ, ಸಿಕ್ಕಾಬಿಟ್ಟೆ ಭಯನೂ ಆಗುತ್ತೆ. ಆ ಟೈಮಲ್ಲಿ ಅಳೋ ಹಾಗೂ ಇಲ್ಲ. ಬಟ್ ಟ್ರಸ್ಟ್ ಮೀ, ನಾನು ಆಪ್ರೇಷನ್ ಥಿಯೇಟರ್ ಒಳಗಡೆ ತುಂಬ ಅಂದರೆ ತುಂಬ ಹತ್ಬಿಟ್ಟಿದ್ದೀನಿ. ಸ್ಟಾರ್ಟಿಂಗು ಒಂದು 2 ಮಿನಿಟ್ಸು ಮೇಡಮ್ ನನ್ನ ಕೈ ಇಟ್ಕೊಂಡೆ ಸಮಾಧಾನ ಮಾಡಿದ್ರು. ಅಷ್ಟು ನನಗೆ ಲೈಕ್ ಅಳು ಕಂಟ್ರೋಲ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಒಳಗಡೆ ನಾನು ತುಂಬ ಅಳ್ತಿದ್ದು ನೋಡಿಬಿಟ್ಟು ಡಾಕ್ಟರ್ ನನ್ನ ಹಸ್ಬೆಂಡ್ನ ಕೂಡ ಹಾಸ್ಪಿಟಲ್ ಗೌನೆಲ್ಲ OT ಗೌನೆಲ್ಲ ಹಾಕ್ಬಿಟ್ಟು ಒಳಗಡೆ ಕಳಿಸಿದ್ರು. ಆವಾಗ ಸ್ವಲ್ಪ ತಕ್ಕ ಮಟ್ಟಿಗೆ ಸಮಾಧಾನ ಆಯಿತು. ನಾನು ಹುಡುಗಿ ಬರುತ್ತೆ ಅಂತ ಅಂದ್ಬಿಟ್ಟು ಕೈಗೆ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಹೋಗಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಹುಡುಗ ಆಯಿತು. ಇಟ್ಸ್ ಅ ಬಾಯ್ ಅಂತ ಅಂದಿದ್ದ ತಕ್ಷಣ ನನಗೆ ಏನೋ ಒಂಥರ ಲೈಕ್ ಬೇಜಾರಂತೂ ಖಂಡಿತ ಆಗಲಿಲ್ಲ. ಆ ಟೈಮಲ್ಲಿ ಹಾನೆಸ್ಟಾಗಿ ಹೇಳ್ಬೇಕಂದ್ರೆ ಅಯ್ಯೋ ಹುಡುಗಿ ಹುಟ್ಟಲಿಲ್ವಾ ಅನ್ನೋದು ತಲೆಯಲ್ಲಿ ಬರಲಿಲ್ಲ. ಬಟ್ ಮಗು ಹತ್ತಿದ್ದು ನೋಡಿ ತುಂಬ ಖುಷಿ ಆಯಿತು. ಹೋಗಿ ಆಚೆ ಬಂದಿದ್ದ ತಕ್ಷಣ ಚೆನ್ನಾಗಾಯಿತು ಅಂತ ಅಂದ್ಬಿಟ್ಟು. ನನ್ನ ಮಗಂಗೆ ಆ್ಯಕ್ಚುಲಿ ಹುಡುಗ ಬೇಕಿತ್ತು, ಬಟ್ ಅವ್ನು ನನ್ನ ಸಮಾಧಾನಕ್ಕೆ ಹುಡುಗಿ ಯಾರು ಬೇಕು ಅಂದಾಗ ಹುಡುಗಿ ಅಂತ ಹೇಳ್ತಾ ಇದ್ದ. ಅವನೇ ಇದೆಲ್ಲ ವೀಡಿಯೋಸ್ ಮಾಡಿರೋದು. ಅವನಿಗೆ ಹುಡುಗ ಹುಟ್ಟಿದ್ದು ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು. ಆ್ಯಂಡ್ ಹಾಸ್ಪಿಟಲ್ ಪ್ಯಾಕೇಜ್ ಎಷ್ಟಾಯಿತು ಟೋಟಲ್ ಅಂತ ಕೇಳಿದ್ರಿ. ನಾನು ಇದ್ದಿದ್ದು 2 days 3 nights. ನಂದು ಬಂದು 1,50,000 ಆಗಿತ್ತು. ಬಿಕಾಸ್ ದೇರ್ ವಾಸ್ ನೋ ಕಾಂಪ್ಲಿಕೇಶನ್ಸ್ ಎಲ್ಲ ಏನೂ ಇರಲಿಲ್ಲ. ಹೌದು, ನಂದು ಟ್ಯುಬ್ಯಾಕ್ಟೊಮಿನೂ ಮಾಡಿಸಿ ಬೇಬಿ ಬರ್ತು, ಬೇಬಿದು ಎಲ್ಲ ಸೇರಿ ನಂದು 1.5 ಆಯಿತು. ಆ್ಯಂಡ್ ನಾನಿದ್ದು ಸಿಂಗಲ್ ಶೇರ್ ರೂಮು. ಆ್ಯಂಡ್ ನಾನು ಒಂದು ಮಿಸ್ಟೇಕ್ ಏನು ಮಾಡಿದೆ ಅಂತಂದರೆ, ಆಪ್ರೇಷನ್ ಆಗಿದ ತಕ್ಷಣ ಪಿಲ್ಲೋ ಹಾಕಬೇಡಿ ಅಂತ ಹೇಳಿದರು 6 hours. ಬಟ್ ನಾನು 6 hours ಆಗಿ ಮುಗಿದ್ರೂ ಪಿಲ್ಲೋ ಹಾಕ್ಕೊಂಡಿರ ಹಾಗೆ ಇದ್ದೆ. ಸೊ ಹಾಗಾಗಿ ಮುಖ ಎಲ್ಲ ಸ್ವಲ್ಪ ಊತ ಬಂದುಬಿಟ್ಟು ಒಬ್ಬರು ಬಂದು ಹೇಳಿದಾಗ ನನಗೆ ಗೊತ್ತಾಯಿತು, ಓ ಹಿಂಗೆ ಅದಕ್ಕೆ ಮುಖ ಊದಿರೋದು ಅಂತ. ಅವಾಗ ತೆಗೆದೆ, ಬಟ್ ನನಗೆ ಆ ಮುಖ ಊತ ತುಂಬ ದಿವಸ ಇತ್ತು. ಸುಮಾರು ಜನ DM ಅಲ್ಲಿ ಕೇಳಿದ್ದೀರಾ, ನೀವು ಆಪ್ರೇಷನ್ ನಡೆಯುವಾಗ ನಿಮ್ಮ ಹಸ್ಬೆಂಡ್ನ ಒಳಗೆ ಬಿಡ್ತಾರಾ ಅಂತ. ಯೂಶಲಿ ಕೆಲವೊಂದು ಹಾಸ್ಪಿಟಲಲ್ಲಿ ನಾರ್ಮಲ್ ಡೆಲಿವರಿ ನಡೆಯುವಾಗ ಅಫ್ಕೋರ್ಸ್ ಹಸ್ಬೆಂಡ್ನ ಒಳಗಡೆ ಬಿಡ್ತಾರೆ ಲೇಬರ್ ರೂಮಲ್ಲಿ. ಬಟ್ OTಗೆ ಹಸ್ಬೆಂಡ್ನ ಬಿಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಬಟ್ ನಾನು ಸ್ವಲ್ಪ ಪ್ಯಾನಿಕ್ ಆಗಿದ್ರಿಂದ ನನ್ನ ಹಸ್ಬೆಂಡ್ನ ಒಳಗೆ ಕರೆದಿದ್ರು. ಈ ವ್ಲಾಗ್ನ ಈ ಪಾಯಿಂಟ್ವರೆಗೂ ಯಾರಾದರೂ ಗಂಡಸರು ನೋಡ್ತಾ ಇದ್ದೀರಾ ಅಂತಂದರೆ, ನಿಮಗೆ ಈ ಆಪರ್ಚುನಿಟಿ ಸಿಕ್ಕು OT ಒಳಗಡೆ ನೀವು ಹೋಗ್ಬೋದು ಅಂತಂದರೆ ಪ್ಲೀಸ್ ಹೋಗಿ. ಬಿಕಾಸ್ ನಿಮ್ಮ ವೈಫ್ ಮೇಲೆ ಏನು ನಿಮಗೆ ರೆಸ್ಪೆಕ್ಟ್ ಇರುತ್ತೆ, ಲವ್ ಇರುತ್ತೆ, ಅದು ಡಬಲ್ ಆಗುತ್ತೆ, ಡಬಲ್ ತ್ರಿಬಲ್ ಆಗುತ್ತೆ. ಬಿಕಾಸ್ ಕಂಪ್ಲೀಟಾಗಿ ನಿಮ್ಮ ಪಾಯಿಂಟ್ ಆಫ್ ವ್ಯೂನೇ ಬದಲಾಗುತ್ತೆ ಆ ಕಷ್ಟ ಎಲ್ಲ ನೀವು ನೋಡಿದಾಗ. ಆ್ಯಂಡ್ ಯಾರೆಲ್ಲ ವಿಮೆನ್ ನೋಡ್ತಾ ಇದ್ದೀರಾ, ಆ ಆಪರ್ಚುನಿಟಿ ಸಿಗ್ತಾ ಇದೆ ಅಂತಂದರೆ ನಾನು ಖಂಡಿತ ಬಳಸ್ಕೊಂಡು ನಿಮ್ಮ ಹಸ್ಬೆಂಡ್ನ ಒಳಗಡೆ ಕರೀರಿ. ಆ್ಯಂಡ್ ನ್ಯೂ ಬಾರ್ನ್ ಫೋಟೋಶೂಟ್ ಮಾಡಿಸ್ಬೇಕನ್ನೋದು ನನ್ನ ಡ್ರೀಮ್ ಅಂತಲೇ ಹೇಳ್ಬೋದು. ಅದಕ್ಕೆ ನನಗೆ ಮನೇಲಿ ಎಲ್ಲರೂ ಸಪೋರ್ಟ್ ಮಾಡಿದ್ರು ಕೂಡ. ಲಾಸ್ಟ್ ಡೇ ಡಿಸ್ಚಾರ್ಜ್ ಆಗೋ ದಿವಸ ಮಾಡಿಸಿದ್ವಿ. ಬಟ್ ಅವ್ರ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೋಬಾರ್ದು ಅಂದರು. ಬಟ್ ಆದರೂ ಇರಲಿ ಅಂತ ಅಂದ್ಬಿಟ್ಟು ಅಲ್ಲಲ್ಲೇ ಚೂರು ತೊಗೊಂಡಿದ್ದೀನಿ. ಮೊದಲನೇ ಮಗ ಹುಟ್ಟಿದ್ದು ತುಮಕೂರು ಆದರ್ಶ ನರ್ಸಿಂಗ್ ಹೋಮಲ್ಲಿ. ಬಟ್ ಅಲ್ಲಿ ಈ ಥರ ಎಲ್ಲ ಫೆಸಿಲಿಟೀಸ್ ಇಲ್ಲ. ಆ್ಯಂಡ್ ನನಗೂ ಅಷ್ಟೊಂದೆಲ್ಲ ಮೆಚುರಿಟಿ ಇರಲಿಲ್ಲ ಥಿಂಕ್ ಮಾಡೋಷ್ಟು. ಸೊ ಅವಾಗೆಲ್ಲ ಒಂದೆಲ್ಲ ಏನು ಶೂಟ್ ಮಾಡಿಲ್ಲ, ಬರೀ ಫೋನಲ್ಲಿ ಏನು ಪಿಕ್ಚರ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಇಲ್ಲಿ ಹಾಸ್ಪಿಟಲಿಂದ ಫೋಟೋಶೂಟ್ನ ಅರೇಂಜ್ ಮಾಡಲ್ಲ. ಕೆಳಗಡೆ ಫಸ್ಟ್ ಕ್ಲಿಕ್ ಅಂತ ಸ್ಟುಡಿಯೋ ಇದೆ, ಅವ್ರು ನಮಗೆ ಫೋಟೋಸ್ನ ಕ್ಲಿಕ್ ಮಾಡಿಕೊಡ್ತಾರೆ. ಬಟ್ ನನ್ನ ಕೇಳಿದ್ರೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಬಿಕಾಸ್ ಅವ್ನು ಅಷ್ಟೊಂದು ಕೋಆಪ್ರೇಟ್ ಮಾಡಲಿಲ್ಲ, ಕಣ್ಣು ಬಿಡಲಿಲ್ಲ. ಆಮೇಲೆ ಸ್ವಲ್ಪ ಕಿರಿಕಿರಿ ಮಾಡ್ದ ಅತ್ತ. ಸೊ ಅಷ್ಟೊಂದು ನನಗೆ ಸ್ಯಾಟಿಸ್ಫೈ ಆಗಲಿಲ್ಲ. ಒಂದು 3-4 ಪಿಕ್ಚರ್ಸ್ ಮಾತ್ರನೇ ನಾನು ಕರೆಕ್ಟಾಗಿ ಇದು ಮಾಡೋಕ್ಕಾಗಿದ್ದು. ಅಷ್ಟಕ್ಕೂ ಎಲ್ಲ ರಾ ಪಿಕ್ಚರ್ಸ್ ಬೇಕು ಅಂದರೆ 11,000 ಅಂತ ಹೇಳಿದ್ರು. ನನಗೆ ಆ ಟೈಮಲ್ಲಿ ಡಿಸ್ಚಾರ್ಜ್ ಆಗೋ ಟೈಮ್ ಆಗಿದ್ದರಿಂದ ಅಷ್ಟೊಂದೆಲ್ಲ ಆರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಪಿಕ್ಚರ್ಸ್ ಮಾತ್ರ ಸೆಲೆಕ್ಟಿವ್ ಆಗಿ ಎತ್ಕೊಂಡು ಹೋಗೋಷ್ಟು ಪುರ್ಸೋತಿರಲಿಲ್ಲ. ಸೊ ನಾನೇನು ಮಾಡಿದೆ, 11,000 ಕೊಟ್ಟು ತೆಗ್ದಿರೋ ಎಲ್ಲ ಪಿಕ್ಚರ್ಸನ್ನು ಕಲೆಕ್ಟ್ ಮಾಡಿಕೊಂಡೆ. ಬಟ್ ನನಗೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. ಈಗ ಆ ಪಿಕ್ಚರ್ಸ್ ಎಲ್ಲ ನೋಡಿದ್ರೆ ಅಮೌಂಟ್ ಎಷ್ಟು ಕೊಟ್ಟಿದ್ದೀವಿ ಅನ್ನೋದು ನೆನಪಾಗಲ್ಲ, ಬದಲಾಗಿ ಅದ್ರ ಮೆಮೊರೀಸ್ ತುಂಬ ಅಂದರೆ ತುಂಬ ಇರುತ್ತೆ. ಆ್ಯಂಡ್ ಆ ಪಾಯಿಂಟ್ ಆಫ್ ಟೈಮಲ್ಲಿ ನಾವು ಅಷ್ಟು ಚೆನ್ನಾಗಿ ಪಿಕ್ಚರ್ಸ್ನ ಕ್ಲಿಕ್ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ಲೆಸ್ ಅಂಟಿಲ್ ಇಟ್ ಇಸ್ ಅ ಫೋಟೋಶೂಟ್. ಇವಾಗ ಈ ವಿಡಿಯೋನ ನನಗೆ
ನಾನೇ ನೋಡಿಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಬಿಕಾಸ್ ನನ್ನ ಮೊದಲನೇ ಮಗ ಹುಟ್ಟಿದಾಗ ನನಗೆ ಫುಲ್ ಪ್ರೆಗ್ನೆನೇ ಇಲ್ಲ. ನನ್ನ ಬೇಬಿ ಯಾವ ಜೆಂಡರ್ ಅನ್ನೋದೇ 2 ಡೇಸ್ ಆದಮೇಲೆ ಗೊತ್ತಾಯಿತು. ಯಾಕಂತಂದರೆ 2 ಡೇಸ್ ನಾನು ಆಲ್ಮೋಸ್ಟ್ ಲೈಕ್ ಮಂಪ್ರಲ್ಲಿದ್ದೆ. ಅದೆಲ್ಲ ನೋಡಿ ನಮ್ಮ ಅಪ್ಪ ಅಮ್ಮ ತುಂಬ ಗಾಬರಿ ಆಗಿದ್ರು, ಈ ಸರ್ತಿ ಏನು ಮಾಡ್ತಾಳೋ, ಹೆಂಗೆ ಮಾಡ್ತಾಳೋ, ಆರಾಮಾಗಿರ್ತಾಳೋ ಇಲ್ವೋ ಅಂತಂದ್ಬಿಟ್ಟು. ಬಟ್ ನಿಜವಾಗ್ಲೂ ನಾನು ಓಟಿಯಿಂದ ಬಂದಾಗ ಅಟ್ಲೀಸ್ಟ್ ಏನೋ ಒಂದು 2 ಮಾತು ಆಡಿದ್ದೆ ನಮ್ಮ ಅಮ್ಮಂಗೆ ಫುಲ್ಲು ಖುಷಿ ಆಗೋಗ್ಬಿಟ್ಟಿತ್ತು. ಓಕೆ, ನನ್ನ ಮಗಳು ಅಟ್ಲೀಸ್ಟ್ ಎಚ್ಚರವಾಗಿದ್ದಾಳೆ ಅಂತಂದ್ಬಿಟ್ಟು. ಇಷ್ಟಾದರೂ ವಾಕ್ ಮಾಡ್ತಾ ಇದ್ದೀನಿ. ಅವತ್ತು ನಾನು 5-6 ಡೇಸ್ ಹಾಸ್ಪಿಟಲಲ್ಲಿ ಇದ್ದರೂ ನಾನು ವಾಕ್ ಮಾಡಿರಲಿಲ್ಲ, ವೀಲ್ ಚೇರ್ ತೊಗೊಂಡು ಕಾರ್ಗೆ ಹತ್ತಿದ್ದು. ಐ ಹೋಪ್ ನಿಮ್ಮ ಎಲ್ಲ ಕ್ವೆಶನ್ಸ್ಗೆ ನಾನು ಆನ್ಸರ್ ಮಾಡಿದ್ದೀನಿ ಅಂತ. ಇನ್ನೂ ಏನಾದರೂ ನಿಮಗೆ ಕ್ವೆಶನ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ಸಲ್ಲಿ ತಿಳಿಸ್ಕೊಡಿ. ಕೆಲವರೆಲ್ಲ ನನಗೆ DM ಮಾಡಿ ಹೇಳ್ತೀರಾ, ಮ್ಯಾಮ್ ನಿಮಗೆ ನಾನು ಹಾಸ್ಪಿಟಲಲ್ಲಿ ನೋಡಿದ್ದೆ, ಶಾಪಲ್ಲಿ ನೋಡಿದ್ದೆ, ಪೆಟ್ರೋಲ್ ಬಂಕ್ ಹತ್ರ ನೋಡಿದ್ದೆ ಅಥವಾ ಮಾಲಲ್ಲಿ ನೋಡಿದ್ದೆ ಅಂತಂದ್ಬಿಟ್ಟು. ಆ ಥರ ನೀವು ನೋಡಿದಾಗ ತುಂಬ ದೂರ ಇದ್ದರೆ ಬೇಡ, ಬಟ್ ಹತ್ತಿರ ಇದ್ದಾಗ ಅಟ್ಲೀಸ್ಟ್ ಸೇ ಹಾಯ್. ಅವಾಗ ನನಗೂ ಒಂಥರ ಖುಷಿ ಆಗುತ್ತೆ. ಓಕೆ, ನಾನು ಮಾಡ್ತಾ ಇರೋದು ಏನೋ ಸ್ವಲ್ಪ ಮಟ್ಟಿಗೆ ಜನಗಳನ್ನ ರೀಚ್ ಆಗ್ತಾ ಇದೆ ಅಂತ. ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಫಸ್ಟ್ ನಾನು ನನ್ನ ಗಂಡನ ಮನೆಗೆ ಹೋಗಿದ್ದು. ಅಲ್ಲಿ ಆರತಿ ಮಾಡಿ ಒಳಗೆ ಕರ್ಕೊಂಡ್ರು. ಸ್ವಲ್ಪ ಹೊತ್ತಿದ್ಬಿಟ್ಟು ಆಮೇಲೆ ಅಲ್ಲಿಂದ ನಾನು ತವ್ರ ಮನೆಗೆ ಬಂದಿದ್ದು. ಇನ್ನು ಕೆಲವರು ಕೇಳ್ತೀರಾ, ನನಗೆ ನಗು ಬರುತ್ತೆ ಈ ಕ್ವೆಶ್ಚನ್ ನೋಡಿದಾಗ, ಸೆಕೆಂಡ್ ಬಾಣಂತನಕ್ಕೂ ತಾಯಿ ಮನೆಗೆ ಹೋಗ್ಬೇಕಂತ. ಫಸ್ಟ್ ಬಾಣಂತನ ಆಗಲಿ ಸೆಕೆಂಡ್ ಬಾಣಂತನ ಆಗಲಿ, ಮಗು 2 ಬಾಣಂತನದಲ್ಲಿ ಮಗು ಹುಟ್ಟಿರುತ್ತೆ. ತಾಯಿ ಆರೈಕೆ ಮಗು ಆರೈಕೆ 2 ಟೈಮಲ್ಲೂ ಆಗಬೇಕನ್ನುವಾಗ ಫಸ್ಟ್ ಸೆಕೆಂಡ್ ಅಂತ ಏನಕ್ಕೆ ಬೇರಿಂಗ್? ಥ್ಯಾಂಕ್ ಗಾಡ್ ನಮ್ಮ ಅತ್ತೆ ಮನೆಯಲ್ಲಿ ನಮ್ಮ ಅತ್ತೆ ಮಾವ ನನ್ನ ಹಸ್ಬೆಂಡ್ ಯಾರಿಗೂ ಇದ್ರ ಬಗ್ಗೆ ಆಕ್ಷೇಪ ಇರಲಿಲ್ಲ. ಸೊ ನಾನು ಆ ಡೆಲಿವರಿ ಮುಗಿಸ್ಕೊಂಡು ಮನೆಗೆ ಹೋಗಿ ಅಲ್ಲಿಂದ ತವ್ರ ಮನೆಗೆ ಬಂದೆ. ಹೋಪ್ ಈ ವಿಡಿಯೋ ಇನ್ಫಾರ್ಮೇಟಿವ್ ಇತ್ತು ಅಂತ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸಿಂಪಲ್ ಜೀವನ. ಟೇಕ್ ಕೇರ್, ಬಾಯ್.